ನೀವು ಡಿಸಿನ ಡಿಸಿ ನೀನ್ ಯಾಕೆ ಕೂತಿದ್ಯಾ ಸ್ವಾಮೀಜಿಗಳು ಪಕ್ಕದಲ್ಲೇ ಕೂತ್ಕೊಂಡಿದ್ದೀಯ ನೀವು ವಿಜಯನಗರ ಡಿಸಿ ಅವ್ರನ್ನ ಒಬ್ಬ ಪಿ ಸಿಗಿಂತ ಕಡೆಯಾಗಿ ಸಿ ಎಂ ಸಿದ್ದರಾಮಯ್ಯನವರು ಮಾತಾಡಿದಂಥ ವಿಡಿಯೋ ಎಲ್ಲ ಕಡೆ ವೈರಲ್. ಅದ್ರ ಬಗ್ಗೆ ಆಕ್ಷೇಪ. ಒಬ್ಬ ಜಿಲ್ಲಾಧಿಕಾರಿ IAS ಪಾಸ್ ಮಾಡಿ ಬಂದು ಅವರ ಬುದ್ಧಿವಂತಿಕೆ ಪ್ರೌಢಿಮೆಯಿಂದ ಅದನ್ನು ಪಡ್ಕೊಂಡಿರ್ತಾರೆ, ಅವಕಾಶ ಪಡ್ಕೊಂಡಿರ್ತಾರೆ. ಸ್ವಾಮೀಜಿ ಪಕ್ಕ DC ಕೂರಬಾರ್ದೇನು ಕಾರ್ಯಕ್ರಮದಲ್ಲಿ? ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಸ್ವಾಮೀಜಿ ಪಕ್ಕ ಯಾರೋ ಒಬ್ಬ MLA ಕೂರ್ಬೋದು, ಮಂತ್ರಿ ಕೂರ್ಬೋದು, CM ಕೂರ್ಬೋದು ಅನ್ನೋದಾದ್ರೆ ಆ ಮಂತ್ರಿಗಿಂತ DC MLAಗಿಂತ ಕಡೆನಾ DC? ಸಿದ್ದರಾಮಯ್ಯನವರು ಅಹಿಂದ ನಾಯಕ, ತುಳಿತಕ್ಕೆ ಒಳಗಾದವರ ನೊಂದವರ ದನಿ ಸಿದ್ದರಾಮಯ್ಯನವರು. ಯಾವ ಕಾರಣ ಕೂರಬಾರ್ದು ಅಂದರು? ಇಲ್ಲ DC PC ಅಂದ್ಬಿಟ್ರೆ ಸೂಟ್ ಹಾಕೊಂಡಿದ್ರು, PC ಥರ ಇರಲಿಲ್ಲ, PCನೇ ಆಗಿರಲಿ. PC ಆದ್ರೆ ಪಾಪ ಹೋಗಿ ಕೂರಲ್ಲ. ಓ DCನ ಯಾಕಲ್ಲಿ ಕೂತಿದ್ಯಾ ಇದಕ್ಕೂ? ಅಯ್ಯ ದೇವ್ರೆ. ಭಾಳಷ್ಟು ಪಾಪ್ಯುಲಾರಿಟಿ ಇರ್ತಕ್ಕಂಥ ನಾಯಕ ಸಿದ್ದರಾಮಯ್ಯನವರು, ಭಾಳಷ್ಟು ಫ್ಯಾನ್ ಫಾಲೋವರ್ಸ್ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ಯಾವುದನ್ನೇ ಇಮಿಡಿಯೇಟಾಗಿ ಅನಿಸಿದ್ದ ಮಾತಾಡದೆ ನೀಟಾಗಿ ಹಳೆದು ತೂಗಿ ಸರಿಯಾಗಿ ಮಾತನಾಡುವ ಸಿದ್ದರಾಮಯ್ಯನವರು ಯಾಕಪ್ಪ ಹೀಗೆ ನಡ್ಕೊಂಡ್ರು, ಯಾಕೆ ಹಿಂಗೆ ನಡ್ಕೊಂಡ್ರು ಅನ್ನೋ ಪ್ರಶ್ನೆ ಕಾಡುತ್ತೆ. ಕಾಡಲ್ಲಿ ಬಾಂಬ್ ಹಾಕಿ ಗುಂಡೊಡೆದು ನಕ್ಸಲಿಸಮ್ ಬಿಡ್ತೀವಿ ಅಂತ ಶರಣಾಗಕ್ಕೆ ಬಂದವ್ರ ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋರ್ಸ್ ಕೊಡುವಂಥ ಸಿದ್ದರಾಮಯ್ಯನವರು ಸ್ವಾಮೀಜಿ ಪಕ್ಕ DC ಕೂತಾಗ DC ಅವ್ರನ್ನ ಯಾರು ನೀನು DCನ ಯಾಕಲ್ಲಿ ಕೂತಿದ್ಯಾ ಹೋಗಿದ್ದಕ್ಕೆ? ಒಂದು ಸಹಜವಾಗಿ ಕಾಣುತ್ತೆ. ರಾಜಕಾರಣದಲ್ಲಿ ದುರಹಂಕಾರ ಮತ್ತು ಕೆಲವೊಂದು ಅತಿರೇಕದ ವರ್ತನೆಗಳ ಬಗ್ಗೆ ಜನ ರಿಯಾಕ್ಟ್ ಮಾಡ್ತಾರೆ. ಇಲ್ಲೂ ಅಷ್ಟೇ. ಹಾಗೆ ನೋಡಿದಾಗ ಕಳೆದ 2 ದಶಕಗಳಲ್ಲಿ SM ಕೃಷ್ಣ ಅವ್ರ ನಂತರ ಬೆಸ್ಟ್ CM ಯಾರು ಅಂತಂದರೆ ಅತಿ ಹೆಚ್ಚು ದೀರ್ಘಕಾಲ ಆಡಳಿತ ಮಾಡಿದವರು ಯಾರು ಅಂದರೆ ಸಿದ್ದರಾಮಯ್ಯನವರು. ಜನರ ಮ್ಯಾಂಡೇಟ್ ಇದೆ. ಆದರೆ ವಿಜಯನಗರ DC ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ನಡೆದುಕೊಂಡಂಥ ರೀತಿ ಇದೆಯಲ್ಲ, ಅಯ್ಯೋ ದೇವ್ರೆ, ಇದನ್ನು ಹಿಂಗಾಡ್ಬಿಟ್ರು ಸಿದ್ದರಾಮಯ್ಯನವರು. ತಪ್ಪಲ್ವಾ ಅಂತ? ಕಾಮನ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್ ಡಿಸಿಗೆ ಹೆಂಗೆ ಅಂದ್ಬಿಟ್ಟಲ್ಲ ಸಿದ್ದರಾಮಯ್ಯ, ಸರಿನಾ ಇದು ಅನ್ನೋ ಪ್ರಶ್ನೆಗಳು. ಆದರೆ ಐ ಥಿಂಕ್ ಅವ್ರಿಗೆ ಅರಿವಿಗೆ ಬಂದಿದೆ. ಅವರೇ ಕೇಳ್ತಾರೆ ಮಾಡಿದ್ದದನ್ನು. ಆದರೆ 100 ಒಳ್ಳೆ ಕೆಲಸ ಮಾಡಿದ್ರು ಒಂದು ತಪ್ಪಾದಾಗಲೇ ಅದ್ರ ಬಗ್ಗೆ ಅಬ್ಜೆಕ್ಷನ್ ರೈಸ್ ಆಗೋದು, ಅದ್ರ ಬಗ್ಗೆ ಚರ್ಚೆ ಆಗೋದು. ಬಿಡಿ ಶಿವಕುಮಾರ್, ಇವೇನು ದೊಡ್ಡ ಮ್ಯಾಟ್ರ ಇದು, ಇಂಥ 1000 ಅಂತಿರ್ತಾರೆ ಕೆಲವರು. ನರೇಂದ್ರ ಮೋದಿ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳಂಗಿಲ್ವ ಅಧಿಕಾರಿಗಳು? ಹಂಗೆಲ್ಲ ಮಾಡಲ್ವಾ? ಅದಕ್ಕಿಂತ ಕಡೆನಾ ಇದು ಅಂತ ಎಲ್ಲ ವಿಡಿಯೋ ಫೋಟೋಗಳು ಕಾಣ್ಬೋದೇನೋ ನರೇಂದ್ರ ಮೋದಿಯವರು ಅಧಿಕಾರಿಗಳನ್ನ ಆ ಥರ ಆಪ್ರೇಟ್ ಮಾಡಿರೋದು. ಬಟ್ ಯಾಕೆ DCನ ಯಾಕೆ ಕೂದಬಾರ್ದೇನು DC ಸ್ವಾಮೀಜಿಗಳ ಪಕ್ಕ? ಹಾಗಾಗಿ ಯಾಕೋ ಗೊತ್ತಿಲ್ಲ. ಇದನ್ನು ಕಾಂಗ್ರೆಸ್ ಅವರು ಒಪ್ತಾರೋ ಬಿಡ್ತಾರೋ. ಒಬ್ಬ ಎಜುಕೇಟೆಡ್ ಬುದ್ಧಿವಂತರು ಇರ್ತಾರಲ್ಲ, ತಿಳುವಳಿಕೆ ಇರೋರು ಯಾರು ಕೂಡ ಇದನ್ನು ಒಪ್ಪುವಂಥ ವಿಷಯ ಅಲ್ಲ. ಸಿದ್ದರಾಮಯ್ಯವರ ನಡವಳಿಕೆ ಇತ್ತಲ್ಲ ವೇದಿಕೆ ಮೇಲೆ, ಅದನ್ನು ವಿಚಾರವಂತರು, ವಿದ್ಯಾವಂತರು, ತಿಳುವಳಿಕೆ ಇರೋರು, ಒಂದಷ್ಟು ಮಾನ ಮರ್ಯಾದೆ ರೆಸ್ಪೆಕ್ಟ್ ಕೇಳೋರು ಕೊಡೋರು ಇದ್ದಾರಲ್ಲ, ಅವ್ರು ಯಾರು ಒಪ್ಪುವಂಥ ನಡವಳಿಕೆ ಅಲ್ಲ ಅದು. ಬಟ್ ಸಿದ್ದರಾಮಯ್ಯನವ್ರು ಎಷ್ಟೋ ಜನಕ್ಕೆ ಕೇರ್ ಮಾಡ್ತಾರೆ ಅಂದರೆ ಆಡು ಭಾಷೆಯಲ್ಲಿ ಮಾತಾಡ್ತಾರೆ. ಬಾರ್ಲಾ ಯಾಕೆ ಆ ದಾಟಿ ಶೈಲಿ ಮಾತಿರುತ್ತೆ. ನಿಂಗನ್ಗೋ ಬೋರನ್ಗೋ ತಿಮ್ಮನ್ಗೋ ಮಾತಾಡಿದ್ರು ಓಕೆ. ಒಬ್ಬ ಡಿಸಿಗೆ ಜೊತೆಗೆ ನಂತರ ಅದೆಲ್ಲೋ ಬಿಡು ಅಡ್ವರ್ಟಾಗಿ ಮಾತಾಡಿದೆ ಬಡಾರಿಂಗೋ ಲೈಕ್ ಇಲ್ಲ ಟ್ರೈನಿನೋ ಮತ್ತೊಂದು, ಯಾರಿಗೂ ಹಂಗೆ ಅನ್ನೋದು ಅವಶ್ಯಕತೆ ಇಲ್ಲ DC ಆ ರೇಂಜ್ IAS ಆಫೀಸರ್ಗಳಿಗೆ. ಬಟ್ ಸಿದ್ದರಾಮಯ್ಯನವರ ಆ ಒಂದು ನಡವಳಿಕೆ ಒಂದಷ್ಟು ಚರ್ಚೆ ಕಾರಣ ಆಗಿದೆ.
ಇದೇನು ಅಫೆನ್ಸಾ? ಲಿಖಿತ ಅಲಿಖಿತ, ಲಿಖಿತ ಮತ್ತು ಅಲಿಖಿತ. ಅಲಿಖಿತವಾಗಿ ಒಂದಷ್ಟು ಸಂಸ್ಕಾರ, ರೆಸ್ಪೆಕ್ಟು, ಗೌರವ ಕೊಡೋದು ಅವೆಲ್ಲವೂ ಇರುತ್ತೆ. ಅದರೊಳಗಡೆ ಬರುವಂಥದ್ದು ಅಷ್ಟೇ ಇದು. ಎಲ್ಲಾರ ಇದೆಯಾ ಡಿ ಸಿ ಗೆ ಹೆಂಗೆ ಮಾತಾಡಬಾರ್ದು ಅಂತ ಸಿ ಎಮ್ಮು ಅಂತ ಕೇಳಿದಾಗ ಎಲ್ಲೂ ಇಲ್ಲ. ಒಬ್ಬ ಉತ್ತಮನಿಗೆ, ಒಬ್ಬ ಯೋಗ್ಯನಿಗೆ ಹೇಗೆ ನಡ್ಕೋಬೇಕು ಅಂತ ಸಹಜವಾಗಿ ಯಾರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿರ್ತದಲ್ಲ, ಅದು ಅಲಿಖಿತವಾಗಿರ್ತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗಳು ಮನುಷ್ಯನಿಗೆ. ಆ ಕಮಿಟ್ಮೆಂಟ್ ಬಿಟ್ಟು ಸಿದ್ದರಾಮಯ್ಯನವ್ರು ನಡ್ಕೊಂಡ್ರೇನೋ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ತಾವೇನು ಹೇಳ್ತೀರಿ? ಒಬ್ಬ ಡಿ ಸಿ ಅನ್ನು ಉದ್ದೇಶಿಸಿ, ಡಿ ಸಿನ ಯಾಕಲ್ಲಿ ಕೂತಿದ್ದು, ಯಾವಾಗಿಂದು ಕೂತ್ಕೋ, ಆ ದಾಟಿ ಇದೆಯಲ್ಲ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಈಗ ಮತ್ತೆ ನಮ್ಮ ಟೀಮ್ ಪ್ಲೇ ಮಾಡ್ತಾರೆ, ಕೇಳಿಸ್ಕೊಳ್ಳಿ, ನಿಮ್ಮ ಒಪಿನಿಯನ್ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.